नमस्ते शरण्ये शिवे सानुकंपे नमस्ते जगद्व्यापिके विश्वरूपे नमस्ते जगद्वन्द्य पादारविन्दे नमस्ते जगत्तारिणी त्राहि दुर्गे ओम ह्रीं दुं दुर्गाये नमः। ओम ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಅಕ್ಟೋಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಧನಸ್ಸು ರಾಶಿಯವರಿಗೆ ಅಕ್ಟೋಬರ್ನ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಸಪ್ತಮದಲ್ಲಿ ಸ್ಥಿತನಾಗಿದ್ದಾನೆ. ಶುಭ ಫಲವನ್ನೇ ಈ ತಿಂಗಳು ಕೂಡ ಕೊಡ್ತಾನೆ. ಬಿಸ್ನೆಸ್ ಮಾಡುವಂತವರಿಗೆ, ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ತುಂಬಾ ಚೆನ್ನಾಗಿದೆ. ಕೃಷಿಯನ್ನ ಮಾಡ್ತಾ ಇರುವಂತವ್ರಿಗೂ ಕೂಡ ಚೆನ್ನಾಗಿದೆ ಈ ತಿಂಗಳು. ಯಾಕಂದ್ರೆ ಇಲ್ಲಿ 4ನೇ ಮನೆಯಲ್ಲಿ ಶನಿ ಇದ್ದಾನೆ. ಶನಿಗೆ ಒಂದು ರವಿಯ ಸಂಬಂಧ, ಅಂದ್ರೆ ರವಿಯ ದೃಷ್ಟಿ ಇದೆ. ಬಟ್ ನಿಮ್ಗೆ ರವಿ ಭಾಗ್ಯಾಧಿಪತಿ ಆಗಿರ್ತಾನೆ, ಶನಿ ಧನಸ್ಥಾನಾಧಿಪತಿ ಆಗಿರ್ತಾನೆ. ಇಬ್ರು ಕೂಡ ಶತ್ರುಗ್ರಹಗಳೇ ಆದ್ರೂ ಕೂಡ ಒಬ್ಬ ನಿಮ್ಗೆ ಧನ ಲಾಭ ಕೊಡ್ತಾನೆ, ಮತ್ತೊಬ್ಬ ನಿಮ್ಗೆ ಭಾಗ್ಯ ಅದೃಷ್ಟವನ್ನ ಕೊಡ್ತಾರೆ. ಹಾಗಾಗಿ ಎರಡೂ ಗ್ರಹಗಳು ನೋಡ್ತಾ ಇರೋದು ನಿಮ್ಗೆ ಶುಭವನ್ನೇ ಕೊಡುತ್ತೆ. ಕೃಷಿಯನ್ನ ನಮ್ಮ ಬದುಕ್ತಾ ಇರೋರಿಗೆ ಯಾಕೆ ತುಂಬಾ ಶುಭ ಅಂತಂದ್ರೆ, ಕೃಷಿಗೆ ಕಾರಕ ಗ್ರಹ ಶನಿ ಮತ್ತೆ ಮಂಗಳ ಗ್ರಹ. ಮಂಗಳ ನಿಮ್ಗೆ ಆಲ್ರೆಡಿ ಲಾಭದಲ್ಲಿ ಸ್ಥಿತರಾಗಿದ್ದಾನೆ. ಅವನ ಜೊತೆನಲ್ಲಿ ನಿಮ್ಗೆ ಬುಧ ಕೂಡ ದಶಮಾಧಿಪತಿ ಕೂಡ ಇದ್ದಾನೆ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕಂತಹ ಒಂದು ಫಲ ಅಥವಾ ಲಾಭವನ್ನ ಮಂಗಳ ಗ್ರಹ ಕೊಡ್ತಾನೆ. ಮತ್ತೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, 4ನೇ ಮನೆಯಲ್ಲೇ ಶನಿ ಗ್ರಹ ಸ್ಥಿತನಾಗಿರೋದ್ರಿಂದ ಅನುಕೂಲಗಳಾಗುತ್ತೆ. ಹಾಗಾಗಿ ಕೃಷಿಕರಿಗೆ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗ ವ್ಯಾಪಾರ ಮಾಡುವಂತವ್ರು, ಅದರಲ್ಲೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದ್ಭುತವಾದಂತಹ ಲಾಭ, ಅದ್ಭುತವಾದಂತಹ ಯಶಸ್ಸನ್ನ ನೀವು ಈ ತಿಂಗಳಲ್ಲಿ ಕಾಣ್ತೀರಾ. ಧನಸ್ಥಾನಾಧಿಪತಿಯಾದ ಶನಿ ಗ್ರಹ 4ನೇ ಮನೆಯಲ್ಲಿರೋದ್ರಿಂದ ಹಣಕಾಸಿನ ಅನುಕೂಲ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಮಾತಿನ ಮೂಲಕ ಕೆಲವ್ರ ಹತ್ರ ಜಗಳ ಮಾಡ್ಕೊಳ್ಳೋದು ಅಥವಾ ದೂರ ಮಾಡ್ಕೊಳ್ಳೋದು ಅಥವಾ ಬೇರೆಯವ್ರಿಗೆ ಅಂದ್ರೆ ಸ್ವಲ್ಪ ಒಂಥರ ಹೇಗೆ ಅಂತಂದ್ರೆ ಮನಸ್ತಾಪಗಳನ್ನ ಆಗುವಂತ ರೀತಿಯಲ್ಲಿ ಮಾತಾಡ್ಬೇಕಾಗತ್ತೆ. ನಿಮ್ಗೆ ಪರಿಸ್ಥಿತಿ ಆತರ ಬರುತ್ತೆ. ಕೆಲವರು ತಪ್ಪು ಮಾಡಿರ್ತಾರೆ, ಅದನ್ನ ನೇರ ನೀವು ಅವ್ರಿಗೆ ಪ್ರಶ್ನೆ ಮಾಡ್ತೀರಾ. ಅದು ಅವ್ರಿಗೆ ಬೇಜಾರಾಗ್ಬೋದು, ಬಟ್ ನಿಮಗೆ ಅದನ್ನ ಕೇಳ್ಬಿಟ್ನಲ್ಲ ಅನ್ನೋ ಒಂದು ಸಮಾಧಾನ ಅಂತ ಇರುತ್ತೆ. ಆ ತರದ್ ಏನೋ ಒಂಚೂರು ಮಾತಿನ ವಿಷಯದಲ್ಲಿ ಆಗುತ್ತೆ. ತೃತೀಯ ಭಾವಾಧಿಪತಿ ಶನಿಯನ್ನ ರವಿ ನೋಡ್ತಾ ಇದ್ದಾನೆ. ಮಿತ್ರರನ್ನ ಭೇಟಿ ಮಾಡುವಂಥದ್ದು, ಮಿತ್ರರು ಮನೆಗೆ ಬರೋದು ಅಥವಾ ಬಂಧುಗಳು ಮನೆಗೆ ಬರುವಂಥದ್ದು ಬರ್ತಾರೆ. ಬಟ್ ಎಲ್ಲ ರೀತಿಯಲ್ಲೂ ಚೆನ್ನಾಗಿರುತ್ತೆ. ಏನೋ ಒಂದು ಮನಸ್ಸಿಗೆ ಒಂಚೂರು ಬೇಸರ ಮಾಡ್ಬಿಟ್ಟು ಹೋಗೋ ತರ ಏನೋ ಒಂದು ಆಗುತ್ತೆ. ಆದ್ರೆ ಅಷ್ಟೇ ಖುಷಿ ಕೂಡ ಇರುತ್ತೆ ನಿಮ್ಗೆ. ಈ ತಿಂಗಳು ಪೂರ್ತಿ ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ. ಚತುರ್ಥ ಭಾವಾಧಿಪತಿ ಕೂಡ ನಿಮ್ಗೆ ಗುರುಗ್ರಹನೇ ಆಗಿ 7ನೇ ಮನೆಯಲ್ಲಿರೋದ್ರಿಂದ ಕೆಲಸ ಕಾರ್ಯಗಳೆಲ್ಲ ಬೇಗ ಬೇಗ ಆಗುತ್ತೆ. ಆದ್ರೆ ಮನಸ್ಸಲ್ಲಿ ಏನೋ ಒಂದು ಕಸಿವಿಸಿ ಬೇಸರ ಇರುತ್ತೆ. ಯಾಕಂದ್ರೆ ಇಲ್ಲಿ 4ನೇ ಮನೇಲಿ ಶನಿ ಇದ್ದಾನೆ, ದುಃಖಕಾರಕ. ತಾಯಿ ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳು ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರ ಆಗಿರ್ಬೋದು, ಪ್ರಾಪರ್ಟಿ ವಿಚಾರದಲ್ಲಿ ಏನೋ ಕೆಲವು ಕೆಲಸಗಳು ಆಗ್ತಾ ಇಲ್ಲ, ಏನೋ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಈ ತರದ್ದು ಏನೋ ಒಂದಿಷ್ಟು ಸಮಸ್ಯೆಗಳು ಇರುತ್ತೆ ನಿಮ್ಗೆ. ಬಗೆಹರಿತಾ ಇಲ್ಲ ಅನ್ನೋದ್ರ ಬಗ್ಗೆನೇ ಸ್ವಲ್ಪ ಯೋಚನೆ ಮಾಡ್ತೀರಾ, ಚಿಂತೆ ಮಾಡ್ತೀರಾ. ಹೊಸದಾಗಿ ಇನ್ಯಾವುದೇ ಚಿಂತೆಗಳು ಬರೋದಿಲ್ಲ. ಇನ್ನು ನಿಮ್ಗೆ ಪಂಚಮಾಧಿಪತಿ ಮಂಗಳ ಗ್ರಹ ಲಾಭದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಗುರುದೃಷ್ಟಿ ಕೂಡ ಇದೆ. ದಶಮದಲ್ಲಿ ರವಿ ದಿಗ್ಬಲನಾಗಿರ್ತಾನೆ. ಲಾಭದಲ್ಲಿ ಮಂಗಳ ಮತ್ತು ಬುಧ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಸಮಯ. ಅದರಲ್ಲೂ ಕೂಡ ಏನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಏನಾದ್ರೂ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದ್ರೆ ಅದ್ಭುತವಾದ ಸಮಯ ಇದಾಗಿರುತ್ತೆ. ನಿಮ್ಮ ಒಂದು ಪರೀಕ್ಷೆಗಳಲ್ಲಿ ತುಂಬಾ ಒಳ್ಳೆ ಅಂಕಗಳನ್ನ ಗಳಿಸುವಂತದ್ದು ಈ ರೀತಿ ಆಗತ್ತೆ. ಮತ್ತೆ ನಿಮ್ಗೆ ಓದೋದ್ರಲ್ಲಿ ಆಸಕ್ತಿನೂ ಜಾಸ್ತಿ ಆಗುತ್ತೆ. ಆತ್ಮವಿಶ್ವಾಸ ಅಂದ್ರೆ ಇನ್ನೂ ಓದ್ಬೇಕು ಅನ್ನುವಂತಹ ಒಂದು ಛಲ ಹಠ ಹೆಚ್ಚಾಗತ್ತೆ. ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ಇನ್ನು ಇದೇ ತಿಂಗಳು ಅಕ್ಟೋಬರ್ 18ನೇ ತಾರೀಕಿಗೆ ಅಷ್ಟಮ ಭಾವಕ್ಕೆ ಗುರು ಬರ್ತಾ ಇದ್ದಾನೆ. ಅಂದ್ರೆ ಅಕ್ಟೋಬರ್ 18ಕ್ಕೆ ಅಷ್ಟಮ ಭಾವಕ್ಕೆ ಗುರು ಬಂದ್ರೆ ಅವನು 1.5 ತಿಂಗಳು ಇರ್ತಾನೆ. ಎಲ್ಲಿವರೆಗೂ ಅಂದ್ರೆ ಡಿಸೆಂಬರ್ 5ನೇ ತಾರೀಕುವರೆಗೂ. ಗುರುಗ್ರಹ ರುಜುತ್ವ ಪಡ್ಕೊಂಡು ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ. 1.5 ತಿಂಗಳಿದ್ದು ವಾಪಸ್ ಮಿಥುನ ರಾಶಿಗೆ ಹೊರಟೋಗ್ತಾನೆ. ಅಂದ್ರೆ 1.5 ತಿಂಗಳು ಧನಸ್ಸು ರಾಶಿಯವರಿಗೆ ಗುರುಬಲ ಇರಲ್ಲ. ಅಷ್ಟಮದಲ್ಲಿ ಗುರು ಇರ್ತಾನೆ. ಅದರ ಎಫೆಕ್ಟ್ ಹೇಗಿರುತ್ತೆ ಅಂದ್ರೆ, ಈ ತಿಂಗಳು 18ನೇ ತಾರೀಕು ಮೇಲೆ ಏನೋ ಒಂಥರ ಭಯ ಆಗೋದಕ್ಕೆ ಶುರು ಆಗುತ್ತೆ. ಯಾವುದ್ರದ್ದು ವಿಷಯದಲ್ಲಿ
ಹಣಕಾಸಿನ ವಿಷಯದಲ್ಲಿ ಭಯ, ಭವಿಷ್ಯದ ಬಗ್ಗೆ ಭಯ, ಯಾರಾದ್ರೂ ನಮಗ್ ತೊಂದರೆ ಮಾಡ್ಬಿಡ್ತಾರೋ ಆ ತರ ಭಯ ಆಗ್ತಾ ಇರುತ್ತೆ. ಯಾಕೆಂದ್ರೆ ಅಷ್ಟಮ ಸ್ಥಾನವನ್ನ ಭಯಸ್ಥಾನ ಅಂತ ಕೂಡ ಹೇಳ್ತೀವಿ. ಮತ್ತೆ ತುಂಬಾ ಅಮೂಲ್ಯವಾದ ವಸ್ತುವನ್ನ ಕಳ್ಕೊಳ್ಳುವಂಥದ್ದು ಅಥವಾ ದುಡ್ಡು ನಷ್ಟ ಆಗುವಂಥದ್ದು ಈ ತರದ್ದೇನಾದ್ರೂ ಆಗ್ಬಹುದು. ಹಾಗಾಗಿ ಅಕ್ಟೋಬರ್ 18ನೇ ತಾರೀಕು ನಂತರ ಹಣಕಾಸಿನ ವಿಚಾರದಲ್ಲಿ ಏನು ಹೊಸದಾಗಿ ಪ್ರಾರಂಭ ಮಾಡೋದು ಬೇಡ. ಹಾಗೆ ಆ ಬೆಲೆ ಬಾಳುವಂತ ವಸ್ತುಗಳು, ಒಡವೆ, ದುಡ್ಡು, ಮೊಬೈಲ್ ಇತ್ಯಾದಿಗಳನ್ನ ಹೊರಗಡೆ ತಗೊಂಡು ಹೋಗುವಾಗ ಸ್ವಲ್ಪ ಎಚ್ಚರಿಕೆ. ಮನೇಲಿ ಇಡಬೇಕಾದ್ರೂ ಅಷ್ಟೇ ಎಲ್ಲಂದ್ರಲ್ಲಿ ಇಡಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. 6ನೇ ಮನೆ ಅಧಿಪತಿ ದಶಮದಲ್ಲಿ ನೀಚನಾಗಿದ್ದಾನೆ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಕೆಲಸದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಒಂದಿಷ್ಟು ಕೆಲಸ ಕೊಟ್ಟಿರ್ತಾರೆ, ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀರಾ, ನಿಮ್ ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಆದ್ರೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕೆಲವು ಶತ್ರುಗಳು ಅಂದ್ರೆ ನಿಮ್ಮನ್ನ ಕಂಡ್ರೆ ಆಗದೆ ಇರುವಂತವ್ರು, ಅವರ ಒಂದು ಮಾತು ಅಥವಾ ಅವರ ನಡವಳಿಕೆಯಿಂದ ನಿಮ್ಗೆ ಬೇಜಾರಾಗತ್ತೆ. ಆದ್ರೆ ಅವರಿಂದ ನಿಮ್ಗೆ ಯಾವ ಸಮಸ್ಯೆನೂ ಆಗಲ್ಲ. ಯಾಕಂದ್ರೆ ಇಲ್ಲಿ 6ನೇ ಮನೆ ಅಧಿಪತಿನೇ ನೀಚ ಸ್ಥಾನದಲ್ಲಿ ಕೂತ್ಕೊಂಡು ರವಿ ಜೊತೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಶುಕ್ರ ಗ್ರಹ. ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಏನೋ ತೊಂದರೆ ಮಾಡಕ್ ಬರ್ತಾರೆ, ಅವರಿಗೇ ಅದು ಪ್ರಾಬ್ಲಮ್ ಆಗಿ ಕೊನೆಗೆ ಹೊರಟೋಗ್ತಾರೆ. ಈ ತರ ಆಗತ್ತೆ. ಮತ್ತೆ ನಿಮಗೆ 9ನೇ ಮನೆ ಅಧಿಪತಿ ರವಿ ಗ್ರಹ, ಅವನು ದಶಮದಲ್ಲಿ ದಿಗ್ಬಲನಾಗಿದ್ದಾನೆ. ಉದ್ಯೋಗದಲ್ಲಿ ಏನೋ ಒಂದು ಒಳ್ಳೆ ಬದಲಾವಣೆ, ಸಂಬಳ ಜಾಸ್ತಿ ಆಗ್ಬಹುದು ಅಥವಾ ಪ್ರಮೋಷನ್ ಆಗ್ಬಹುದು. ಈ ಎರಡರಲ್ಲಿ ಯಾವ್ದಾದ್ರು ಒಂದು ವಿಚಾರದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಯಾರು ಅನ್ಕೊಂಡಿದ್ದೀರಾ ಅವರಿಗೆ ವಿದೇಶದಲ್ಲಿ ಉದ್ಯೋಗ ಪಡೆಯುವಂತಹ ಒಂದು ಅವಕಾಶಗಳು ಸಿಗುತ್ತೆ. ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಯಾಕಂದ್ರೆ ಇಲ್ಲಿ ದಶಮಾಧಿಪತಿ ಬುಧ, ವ್ಯಯಾಧಿಪತಿ ಮಂಗಳ ಇಬ್ರು ಲಾಭದಲ್ಲೇ ಕುತ್ಕೊಂಡಿರೋದ್ರಿಂದ ವಿದೇಶಕ್ಕೆ ಹೋಗುವಂತಹ ಅನುಕೂಲಗಳು ಸಿಗತ್ತೆ. ಮತ್ತೆ ಎಲ್ಲಾ ವಿಷಯದಲ್ಲೂ ಕೂಡ ನೀವ್ ಅನ್ಕೊಂಡ ಹಾಗೆ ಎಲ್ಲಾ ಕಾರ್ಯಗಳಾಗತ್ತೆ. ದಶಮದಲ್ಲಿ ರವಿ ದಿಗ್ಬಲನಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ನೀವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಾಗತ್ತೆ. ಫೈನಲ್ ಆಗಿ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವುದೇ ಒಂದು ವೃತ್ತಿ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅದು ಆಗತ್ತೋ ಇಲ್ವೋ ಅಂತ ನಾವು ಅದನ್ನ ಸಕ್ಸಸ್ ಮಾಡ್ಕೊಳ್ತೀವೋ ಇಲ್ವೋ ಅಂತ ದಶಮ ನೋಡಿ ಡಿಸೈಡ್ ಮಾಡ್ಬೇಕು. ದಶಮ ಚೆನ್ನಾಗಿರ್ದಾಗ ಕೆಲಸಗಳು ಸಕ್ಸಸ್ ಆಗುತ್ತೆ. ಬರೀ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ಈ ಒಂದು ಕೋರ್ಟ್ ವಿಚಾರ ಆಗಿರಬಹುದು ಅಥವಾ ಯಾವುದೋ ಒಂದು ಕೆಲವು ವೈಯಕ್ತಿಕ ಕೆಲಸ ಕಾರ್ಯಗಳಾಗಿರ್ಬಹುದು, ಕೆಲವು ಒಪ್ಪಂದಗಳು ಮಾಡ್ಕೊಳ್ಳುವಂಥದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವು ಕೆಲಸಗಳು, ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಕೆಲಸಗಳು, ಈ ತರದ್ದೆಲ್ಲವೂ ಕೂಡ ನಿಮ್ಗೆ 18ನೇ ತಾರೀಕು ಒಳಗಡೆನೆ ಸಕ್ಸಸ್ ಆಗುತ್ತೆ. ಯಾಕೆಂದ್ರೆ 18ನೇ ತಾರೀಕಿನ ನಂತರ ರವಿ ಗ್ರಹ ತುಲಾ ರಾಶಿಯಲ್ಲಿ ಇರ್ತಾನೆ, ನೀಚನಾಗ್ಬಿಡ್ತಾನೆ. ಅಷ್ಟು ಒಳಗಡೆನೆ ಅದನ್ನ ಆ ಎಲ್ಲಾ ಕೆಲಸಗಳನ್ನ ಸಕ್ಸಸ್ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಿ. ಯಾಕಂದ್ರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ನಾವು ಬೇರೆ ಗ್ರಹಗಳ ಒಂದು ಸ್ಥಿತಿಗತಿಗಳನ್ನು ಕೂಡ ಗಮನಿಸಬೇಕಾಗತ್ತಲ್ವಾ. ಹಾಗಾಗಿ ಇನ್ನು ಬೇರೆ ಏನು ಸಮಸ್ಯೆಗಳಿರೋದಿಲ್ಲ. ಶುಕ್ರ ನೀಚನಾಗಿರೋದ್ರಿಂದ ಸ್ವಲ್ಪ ಬೇರೆಯವ್ರದ್ದು ಗಾಳಿ ಸುದ್ದಿ ಅಂತ ಹೇಳ್ತಾರಲ್ಲ, ಈ ತರದ್ದೆಲ್ಲ ಸ್ವಲ್ಪ ಬಂದಾಗ ಸ್ವಲ್ಪ ಬೇಜಾರಾಗತ್ತೆ. ಹಣಕಾಸಿನ ವಿಚಾರ ಇದ್ರಲ್ಲೆಲ್ಲ ಚೆನ್ನಾಗಿದೆ. ಆದ್ರೆ ಯಾರಿಗೂ ದುಡ್ಡು ಕೊಡೋದು ಅಥವಾ ಹೊಸ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಥವಾ ಯಾವುದೋ ಒಂದು ಸಂಸ್ಥೆಗೆ ದುಡ್ಡನ್ನ ಇನ್ವೆಸ್ಟ್ ಮಾಡೋದು, ಇದು ಯಾವುದು ಬೇಡ. ಯಾಕಂದ್ರೆ ನೆಕ್ಸ್ಟ್ ಇವಾಗ ಗುರುಗ್ರಹ ಅಷ್ಟಮಕ್ಕೆ ಬರ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವು ದುಡ್ಡನ್ನ ಎಲ್ಲೋ ಹಾಕಕ್ ಹೋಗಿ ಕಳ್ಕೊಂಡ್ಬಿಡೋ ಚಾನ್ಸಸ್ ಇರುತ್ತೆ. 1-1.5 ತಿಂಗಳಲ್ಲಿ ಇದಾಗ್ಬಿಡುತ್ತೆ. ಹಾಗಾಗಿ ಈಗ್ಲಿಂದನೇ ಸ್ವಲ್ಪ ಜಾಗ್ರತೆ ತಗೊಳ್ಳಿ. ಹೊಸದಾಗಿ ಏನೋ ನನಗೆ ಗುರುಬಲ ಇದೆ, ನನ್ ಚೆನ್ನಾಗಿದೆ ಟೈಮು, ನಾನು ಏನ್ ಮಾಡಿದ್ರು ಅದ್ರಲ್ಲಿ ಒಳ್ಳೇದಾಗತ್ತೆ ಅನ್ಕೊಂಡು ತುಂಬಾ ಓವರ್ ಕಾನ್ಫಿಡೆನ್ಸ್ ಇಂದ ನೀವು ದುಡ್ಡಿನ ವಿಷಯದಲ್ಲಿ ಯಾವುದೇ ನಿರ್ಧಾರಗಳನ್ನ ತಗೊಳಕ್ ಹೋಗ್ಬೇಡಿ. ಈಗ ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಹಾಗೇ ಕಂಟಿನ್ಯೂ ಮಾಡಿ. ಹೊಸದಾಗಿ ಇನ್ವೆಸ್ಟ್ ಮಾಡೋದು ಬೇಡ, ಮತ್ತೆ ಹೊಸ ಬಿಸ್ನೆಸ್ ಅಂತ ಈಗ ಮಾಡೋದು ಬೇಡ. ಹೊಸದಾಗಿ ಏನಾದ್ರೂ ಬಿಸ್ನೆಸ್ನೇ ಮಾಡ್ಬೇಕು ಅನ್ಕೊಂಡಿದ್ರೆ ಅಟ್ಲೀಸ್ಟ್ ಈ ಗುರುಗ್ರಹ ಕರ್ಕಾಟಕ ರಾಶಿಗೆ ಬಂದು ಅಲ್ಲಿಂದ ವಾಪಸ್ ಮಿಥುನಕ್ಕೆ ಹೋಗ್ಬೇಕು ಅಂದ್ರೆ ಡಿಸೆಂಬರ್ 6ನೇ ತಾರೀಕಿಗೆ ಹೋಗ್ತಾನೆ. ಅಲ್ಲಿವರೆಗೂ ವೇಟ್ ಮಾಡಿ. ಅಲ್ಲಿವರೆಗೂ ನೀವು ಯಾವುದೇ ಒಂದು ಹೊಸ ಬಿಸ್ನೆಸ್ ಅನ್ನ ಶುರು ಮಾಡುವಂಥದ್ದು ಬೇಡ. ಈಗ ಏನ್ ನಡೀತಾ ಇದೆ ಅದನ್ನ ಹಾಗೇ ನಡ್ಸ್ಕೊಳ್ತಾ ಹೋಗಿ. ಇನ್ನು ನೀವು ಮಾಡ್ಬೇಕಾಗಿರೋ ಒಂದು ಚಿಕ್ಕ ಪರಿಹಾರ ಏನಂದ್ರೆ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ, ಶುಕ್ರ ನೀಚನಾಗಿರೋದ್ರಿಂದ. ಯಾಕಂದ್ರೆ ಶುಕ್ರ ಬಂದು ಅತ್ತೆಗೆ ಕಾರಕ. ಯಾರಿಗೆ ವೈವಾಹಿಕ ಜೀವನದಲ್ಲಿ ಈಗ ಕುಟುಂಬದಲ್ಲಿ ಅತ್ತೆಯಿಂದ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ, ಅದು ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾರಿಗಿದೆ ಅವರಿಗೆ ಇದು ಹೇಳ್ತಾ ಇರೋದು, ಎಲ್ಲರಿಗೂ ಅಲ್ಲ. ಯಾರಿಗ್ ಸ್ವಲ್ಪ ಅತ್ತೆಯಿಂದ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ, ಪದೇ ಪದೇ ನಿಮ್ಗೆ ತೊಂದರೆ ಕೊಡ್ತಿದ್ದಾರೆ, ಅವರ ಒಂದು ಬುದ್ಧಿಮಟ್ಟ ಇನ್ನೂ ಕಡಿಮೆ ಆಗಿ ಮತ್ತೆ ನಿಮ್ಗೆ ತೊಂದರೆ ಜಾಸ್ತಿ ಮಾಡೋ ತರ ಕಂಡು ಬರ್ತಾ ಇದೆ. ಯಾಕಂದ್ರೆ ಅತ್ತೆಗೆ ಕಾರಕ ಶುಕ್ರ. ಹಾಗಾಗಿ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಆಗ ನಿಮ್ಮ ಅತ್ತೆಯಿಂದ ನಿಮ್ಗೆ ಯಾವುದೇ ತೊಂದರೆಗಳಾಗಲ್ಲ, ತುಂಬಾ ಪ್ರೀತಿಯಿಂದ ಅವ್ರು ನೋಡ್ಕೊಳ್ಳೋ ತರ ಆಗುತ್ತೆ. ನಾವು ಧಾನ್ಯಗಳನ್ನ ಕೊಡೋದ್ರಿಂದ ಕೆಲವರ ಮನಸ್ಥಿತಿಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ.
ಇದೆಲ್ಲ ನೀವು ಪ್ರಾಯೋಗಿಕವಾಗಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಈ ತಿಂಗಳು ಧನಸ್ಸು ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ಲರಿಗೂ ಶುಭವಾಗಲಿ.